ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಪಾವಕಿ ಶಾಲೆಯಲ್ಲಿ ಬ್ಲೂಮಿಂಗ್ ಬ್ರೈನ್ಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಪಾವಕಿ ಶಾಲೆಯಲ್ಲಿ ಪಾವಕಿ ಬ್ಲೂಮಿಂಗ್ ಬ್ರೈನ್ಸ್ ಕಾರ್ಯಕ್ರಮವು ದಿನಾಂಕ 22 ನವೆಂಬರ್ 2025 ಬೆಳಿಗ್ಗೆ 10 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾಯ್ಕರ್ ವೀಣಾ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಲಬುರಗಿ ದಕ್ಷಿಣ ವಲಯ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಮಲಿಕ್ ಸಾಬ್ ನದಾಫ್ CRP ಜೇವರ್ಗಿ ಕಾಲೋನಿ ಕ್ಲಸ್ಟರ್ ಕಲಬುರಗಿ ದಕ್ಷಿಣ ವಲಯ, ಸತೀಶ್ ಪತಂಗೆ ಅಧ್ಯಕ್ಷರು, ವಿಶ್ವ ರೇಣುಕಾ ಎಜುಕೇಶನ್ ಟ್ರಸ್ಟ್ ಹಳೆ ಜೇವರ್ಗಿ ರಸ್ತೆ ಕಲಬುರಗಿ ಹಾಗೂ ದೀಪ್ತಿ ಪತಂಗೆ ಮುಖ್ಯೋಪಾಧ್ಯಾಯರು ಪಾವಕಿ ಶಾಲೆ ಹಳೆ ಜೇವರ್ಗಿ ರಸ್ತೆ ಕಲಬುರಗಿ ಇವರು ಆಗಮಿಸಿದ್ದರು. ನಮಸ್ಕಾರ, ನಾನು ಸತೀಶ್ ಪತಂಗೆ, ಪ್ರೆಸಿಡೆಂಟ್ ಆಫ್ ವಿಶ್ವ ರೇಣುಕಾ ಎಜುಕೇಷನಲ್ ಟ್ರಸ್ಟ್. ಇವತ್ತು ನಮ್ಮ ಪಾವಕಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಸ್ತು ಪ್ರದರ್ಶನಕ್ಕೆ ಆಗಮಿಸಿದ ಎಲ್ಲರಿಗೂ, ಎಲ್ಲ ಪಾಲಕ ವೃಂದದವರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಈ ನೆರವೇರಿಸಿದ್ದ ಒಂದು ವಸ್ತು ಪ್ರದರ್ಶನವನ್ನು ಸಕ್ಸಸ್ಫುಲ್ಲಾಗಿ ಮಾಡುವುದಕ್ಕಾಗಿ ಎಲ್ಲ ಪೇರೆಂಟ್ಸರ ಸಪೋರ್ಟ್, ಸ್ಟೂಡೆಂಟ್ಸ್ ಸಪೋರ್ಟ್ ಮತ್ತು ಸ್ಟಾಫ್ದವ್ರು ಭಾಳ ಸಪೋರ್ಟ್ ಇದೆ. ಅವರೆಲ್ಲರ ಸಪೋರ್ಟ್ನಿಂದಲೇ ಇವತ್ತಿನ ಒಂದು ಮಾಡಿದ್ದೇನೋ ಒಂದು ವಸ್ತು ಪ್ರದರ್ಶನ ಇದೆ, ಅದೊಂದು ಗ್ರ್ಯಾಂಡಾಗಿ ಸಕ್ಸಸ್ ಆಗಿದೆ. ಇದು ಇವತ್ತಿಂದು 2ನೇ ವಸ್ತು ಪ್ರದರ್ಶನ. ನಾವು 2023 ಒಂದು ವಸ್ತು ಪ್ರದರ್ಶನ ಮಾಡಿದ್ದೇವೆ. ಅದಾದಮೇಲೆ ಪ್ರತಿ ವರ್ಷ ನಾವು ಆ್ಯನ್ಯುವಲ್ ಡೇ ಮಾಡಿರ್ತೀವಿ. ಸರ್ ಆ್ಯಕ್ಚುಲಿ 2015 ನಾವು ಸ್ಕೂಲ್ ಸ್ಟಾರ್ಟ್ ಮಾಡೀವಿ. 2017 ಹಿಡ್ಕೊಂಡು 2025 ತನಕ ಈಗ ಆ್ಯಕ್ಚುಲಿ ಸ್ಕೂಲ್ ರನ್ ಮಾಡಿ 10 ಇಯರ್ಸ್ ಆಯ್ತು. ಫ್ಯಾಮಿಲಿ ಸಪೋರ್ಟ್ ಅಂತ ನಾನು, ನನ್ನ ಹೆಂಡತಿ ದೀಪ್ತಿ ಪತಂಗೆ ಇಬ್ಬರು ಕಲ್ತೇನಪ್ಪ ಅಂತಂದ್ರೆ ನಾವು ಸ್ಕೂಲ್ ನಡೆಸ್ತೀವಿ ಸರ್. ಸ್ಟೂಡೆಂಟ್ಸ್ ಆಗಲಿ, ಸ್ಟಾಫ್ ಆಗಲಿ, ಆಮೇಲೆ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಒಂದು ಕಾನ್ಸಂಟ್ರೇಷನ್ ಆಗಿ ಎಲ್ಲರೂ ಅಪ್ನಾಪನ್ನಂತೇನಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾರೆ ಸರ್, ಕೋಆಪ್ರೇಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ನಮ್ಮ ಪಾವಕಿ ಶಾಲೆಯ 10ನೇ ವರ್ಷದ ಎಕ್ಸಿಬಿಷನ್ ನಡೀತಾ ಇದೆ. ಇವಾಗ 10 ಇಯರ್ಸಿಂದ ನಾವು ನಡೆಸ್ತಾ ಇದ್ದೀವಿ ಸ್ಕೂಲು. 10 ಇಯರ್ಸ್ನಲ್ಲಿ ಒಂದು ವರ್ಷ ನಾವು ಎಕ್ಸಿಬಿಷನ್ ಮಾಡ್ತೀವಿ, ಒಂದು ವರ್ಷ ಆ್ಯನ್ಯುವಲ್ ಫಂಕ್ಷನ್ ಮಾಡ್ತೀವಿ. ಈ ಎಕ್ಸಿಬಿಷನ್ ಸಕ್ಸಸ್ ಆಗೋದಕ್ಕೆ 4 ಪಿಲ್ಲರ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಲೈಕ್ ಒಂದು ಮ್ಯಾನೇಜ್ಮೆಂಟು, ಒಂದು ಪ್ರಿನ್ಸಿಪಲ್ಲು, ಒಂದು ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಪೇರೆಂಟ್ಸ್, ಇವು 4 ಪಿಲ್ಲರ್ಸ್ ಇಲ್ಲ ಅಂದರೆ ನಮಗೆ ಇದು ಸಕ್ಸಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನನ್ನ ಮನಸ್ಸಿಂದ ಇವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಬಯಸ್ತೀನಿ. ಪೇರೆಂಟ್ಸ್ ಮಾಡಿರೋಂಥ ಎಲ್ಲ ಪ್ರಾಜೆಕ್ಟ್, ಅವ್ರ ಮಕ್ಕಳಿಗೆ ಹೆಲ್ಪ್ ಮಾಡಿರೋಂಥ ಎಲ್ಲ ಪ್ರಾಜೆಕ್ಟ್ಗೆ ಅವ್ರಿಗೂ ಥ್ಯಾಂಕ್ ಯು. ನಮ್ಮ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಲಾಸ್ಟ್ 1 ವೀಕಿಂದ 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ ಅದು ಯಾವುದೇ ಥರದ ಟೈಮಿಂಗ್ ನೋಡದೆ ಅವರು ಕೆಲಸ ಮಾಡಿದ್ದಾರೆ. ಅವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತು ಈ ನಮ್ಮ ಮ್ಯಾನೇಜ್ಮೆಂಟು ಮತ್ತು ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಪೇರೆಂಟ್ಸ್ಗೆ ಸಹಕಾರ ಅವ್ರು ಹೆಲ್ಪ್ ತೊಗೊಂಡು ನಾವು ಇದೆಲ್ಲ ಮಾಡಿದ್ದೀವಿ. ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ಟು ಭಾಳ ಖುಷಿ ಆಗ್ತಾ ಇದೆ. 2025-26ನೇ ಸಾಲಿನಲ್ಲಿ ಇವತ್ತು ದಿವಸ ನನ್ನ ಜೇವರ್ಗಿ ಕಾಲನಿ ಕ್ಲಸ್ಟರ್ನ ಪಾವಕಿ ಶಾಲೆಯಲ್ಲಿ ಇವತ್ತಿನ ದಿವಸ ಬ್ಲೂಮಿಂಗ್ ಬ್ರೈನ್ಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದು ತುಂಬ ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ನಮ್ಮ ದೀಪ್ತಿ ಮೇಡಮ್ ಅವರು ಹಾಗೂ ನಮ್ಮ ಸತೀಶ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ
ನನ್ನ ಇಲಾಖೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದನ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮಾಡೋದರಿಂದ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹುಟ್ಟುತ್ತೆ ಮತ್ತು ಮಕ್ಕಳಲ್ಲಿ ಒಂದು ಕಲಿಕೆ ಆಗುತ್ತೆ, ದೃಢ ಕಲಿಕೆ ಆಗುತ್ತೆ ಅಷ್ಟೇ. ಪ್ರೊಜೆಕ್ಟ್ ಮಾಡೋದರಿಂದ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ವಿಷಯ ಆಳವಾದ ಜ್ಞಾನವನ್ನು ಮಕ್ಕಳು ಪಡಲಿಕ್ಕೆ ಒಂದು ಆಗುತ್ತೆ ಮತ್ತು ಆ ಕಲಿಕೆ ಶಾಶ್ವತ ಕಲಿಕೆಯನ್ನು ಆಗಲಿಕ್ಕೆ ಮತ್ತು ಗುಂಪಿನಲ್ಲಿ ಮಾಡೋದರಿಂದ ಒಂದು ಗೆಳೆಯರ ಸಹಾಯ ಮತ್ತು ಸಹಕಾರ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೀತದೆ. ಹಾಗೂ ಶಿಕ್ಷಕರು ಕೂಡ ಶ್ರಮಪಟ್ಟು ಆ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಮೈಂಡನ್ನು ಒಂದು ಮಕ್ಕಳಲ್ಲಿ ತುಂಬಿದ್ದಾರೆ. ಅವರಿಗೂ ಶಿಕ್ಷಕರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಮುಂದೆ ಸಣ್ಣ ಮಕ್ಕಳು ಕೂಡ ಒಳ್ಳೆಯ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಒಂದೊಂದು ಈವೆಂಟ್ಸ್ ಬಗ್ಗೆ. ಸೊ ಅವರಿಗೆ ಎಲ್ಲವೂ ಯಾವುದು ರೆಡಿ ಮಾಡಿಲ್ಲ, ಎಲ್ಲನೂ ಶಿಕ್ಷಕರು ಮತ್ತು ಮಕ್ಕಳಿಂದ ತಯಾರಿಸಿ ಮಾಡಿದ್ದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಇಲಾಖೆ ವತಿಯಿಂದ ಅವರಿಗೆ ಧನ್ಯವಾದನ ಹೇಳಿ. ಹಲೋ, ನಮಸ್ತೆ. ನನ್ನ ಹೆಸರು ರೂಪಾಕ್ಷಿ ಅಂತ. ಇಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ UKGಯಲ್ಲಿ, ಅನ್ವಿಕಾ ಚೌಹಾಣ್ ಅಂತ. ಇಲ್ಲಿ ಸ್ಕೂಲಲ್ಲಿ ಇವತ್ತು ಎಕ್ಸಿಬಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಪೇರೆಂಟ್ಸು, ಸ್ಟೂಡೆಂಟ್ಸು, ಫ್ರೆಂಡ್ಸು ಎಲ್ಲ ಆಜುಬಾಜು ಇದ್ದವರು ಎಲ್ಲರೂ ನೋಡೋಕೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ನ್ಯೂ ಜನ್ರೇಷನ್, ಟೆಕ್ನಾಲಜಿ ಪ್ರಕಾರ ಎಲ್ಲನೂ ಇಲ್ಲಿ ಹುಡುಗರಿಗೆ ಎಷ್ಟು ಚೆನ್ನಾಗಿ ಓರಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಅವರು ಡೆಮೋ ಮಾಡಿದ ಪೀಸಸ್ ಆಗಲಿ, ಅವರು ಪ್ರಾಜೆಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡುವಂಥದ್ದು ತುಂಬಾ ಇದೆ, ಕಲಿಯುವಂಥದ್ದು ತುಂಬಾ ಇದೆ. ನಿಮ್ಮ ಆಜುಬಾಜು ಇರುವಂಥ ಹುಡುಗರಿಗಾಗಲಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿರಾಗಲಿ ಇಲ್ಲಿ ಬಾವಿಕಿ ಸ್ಕೂಲ್ PNT ಹತ್ರ ಬರುತ್ತೆ, ಇಲ್ಲಿ ಅಡ್ಮಿಷನ್ ಮಾಡಿ. ಚೆನ್ನಾಗಿದೆ ತುಂಬ. ಹಾಗೂ ಇಲ್ಲಿ ಒಂಥರ ಹುಡುಗರಿಗೆ ತುಂಬಾ ನಾವು ಮನೆಯಲ್ಲಿ ಕಲಿಸೋಕ್ಕಾಗಲ್ಲ, ಬಟ್ ಇಲ್ಲಿ ಸ್ಕೂಲಲ್ಲಿ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲ ಕಲಿಸಿದ್ದಾರೆ. ನಾನು ನೋಡಿದ್ದೀನಿ ಬೇರೆ ಕಡೆಯೂ, ಆದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕ್ ಅಂತೇಳಿ, ನನ್ನ ಶ್ರೀಮತಿ ಹೆಸರು ಪ್ರೇಮ ಅಂತ. ಇದು ಪಾವಕಿ ಸ್ಕೂಲ್ ಎಕ್ಸಿಬಿಷನ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಪಾವಕಿ ಸ್ಕೂಲಿಂದ. ಇದರಲ್ಲಿ ನನ್ನ ಮಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅವಳು ನರ್ಸರಿಯಲ್ಲಿದ್ದಾಳೆ, ಆರಾಧ್ಯ. ಮತ್ತು ನನ್ನ ಮಗ ಆರ್ಯನ್ ಅಂತ ಇದ್ದಾನೆ ಪ್ಲೇ ಗ್ರೂಪಲ್ಲಿ. ಇದೊಂದು ಎಕ್ಸಿಬಿಷನ್, ಇದು 9ನೇ ವರ್ಷ ಅಂತ ಹೇಳ್ತಾ ಇದ್ದಾರೆ ಪಾವಕಿ ಸ್ಕೂಲ್. ಇದು ನಮಗೆ ಫಸ್ಟ್ ವರ್ಷ. ಏನು ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಾಗಿದೆ. ಮತ್ತು ಹುಡುಗರಿಗೆ ಲೈಕ್ ಓನ್ಲಿ ಬರೀ ಅದೇನು ಪಾಠ ಅದು ಇದೆ, ಅದು ಬಿಟ್ಟು ಒಂದು ಸಪ್ರೇಟ್ ಏನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಥರ ಪಾಠದ ಜೊತೆನೂ ಇವೆಲ್ಲ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಯಾವುದೇ ಒಂದು ವಿದ್ಯಾರ್ಥಿ ಆಗಲಿ ಇಲ್ಲಿ ಮೀನ್ಸ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಟಾಸ್ಕು, ಅದರಲ್ಲಿ ಅವರು ತುಂಬ ಕಾನ್ಫಿಡೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇವತ್ತೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಹುಡುಗರಿಗೆ ಆಗಲಿ ಅಥವಾ ಮತ್ತು ಟೀಚರ್ಸ್ಗೆ ಆಗಲಿ, ಈವನ್ ಪೇರೆಂಟ್ಸ್ಗೆ ಆಗಲಿ. ಸೊ ಆದಷ್ಟು ಜಾಸ್ತಿ ಜನ ಬಂದು ಇಲ್ಲಿ ಹೋಗಿದ್ರೆ ಒಂದೇನೋ ಬೇರೆ ಒಂದು ಅಪಾರ್ಟ್ ಫ್ರಮ್ ಲರ್ನಿಂಗ್ ಅಂತ ಇರುತ್ತೆ. ಅದು ಒಂದು ವಿದ್ಯಾರ್ಥಿಗೋಸ್ಕರನೂ ಆಗುತ್ತೆ, ನಮಗೂ ಏನೋ ಒಂದು ಹೊಸದಾಗಿ ಕಲ್ತಂಗೆ ಇರುತ್ತೆ. ಇವತ್ತು ಈ ಪಾವಕಿ ಶಾಲೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಏನು ಎಕ್ಸಿಬಿಷನ್ ಪ್ರದರ್ಶನ ಏನು ಹಮ್ಮಿಕೊಂಡಿದ್ದಾರೆ, ಇದು ಭಾಳ ಒಳ್ಳೆಯ ಒಂದು ಪ್ರದರ್ಶನ. ಯಾಕಂತಂದರೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಿದೆಪ್ಪ ಅಂತಂದರೆ ಮಕ್ಕಳು ಮೊಬೈಲು, ವ್ಯಾಟ್ಸಪ್ಪು, ಫೇಸ್ಬುಕ್ಕು ಇಂಥ ಎಲ್ಲ ಒಂದು ಮೊಬೈಲ್ ಗೀಳಿನಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳು ಅದರಿಂದ ದೂರ ಬರಬೇಕಾದ್ರೆ ಇಂಥ ಒಂದು ಎಕ್ಸಿಬಿಷನ್ನು ಮತ್ತು ಆ್ಯಕ್ಟಿವಿಟೀಸ್ಗಳು ಭಾಳ ಮುಖ್ಯವಾಗಿದೆ. ಇವತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಮೇಡಮ್ ಅವರು ಈ ಎಕ್ಸಿಬಿಷನ್ ಏನು ಹಮ್ಮಿಕೊಂಡಿದ್ದಾರೆ, ಈ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರದರ್ಶನ ಇದು. ಯಾಕಂತಂದರೆ ಆ ಒಂದು ಮೊಬೈಲು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಬಿಟ್ಟು ಇಂಥ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದರೆ ಮಕ್ಕಳಿಗೆ ಒಂದು ಜ್ಞಾನದ ಜೊತೆಗೆ ಇನ್ನಿತರ ಒಂದು ಚಟುವಟಿಕೆಗಳಿಗೆ ಪ್ರೇರೇಪಿಸಿದಂಗೆ ಆಗುತ್ತೆ. ಅಂದರೆ ಇಲ್ಲಿ LKG, UKG ಇನ್ನಿತರ ಮಕ್ಕಳು ಏನಿದೆ ಅಂತ ಇದಾವಲ್ಲ, ಅವೆಲ್ಲನೂ ತಮ್ಮ ಒಂದು ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಭಾಳ ಒಂದು ಒಳ್ಳೆಯ ಪ್ರದರ್ಶನ ಇದು. ಇವತ್ತೇ 9ನೇ ವರ್ಷದ ಪ್ರದರ್ಶನ ಅಂತ ಹೇಳಿದ್ರು ಮೇಡಮ್ ಅವರು. ನನಗನ್ಸಿದ ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಣ ಮತ್ತು ಟೀಚರ್ಸ್ಗಳು ಒಳ್ಳೆಯ ಒಂದು ಟೀಚಿಂಗನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾನು ಕಂಡಿರ್ತಕ್ಕಂಥದ್ದು ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಸೀತಾ ಅಂತ ಹೇಳಿ. ಇಲ್ಲಿ ನನ್ನ ಮಗ ಪಾವಕಿ ಸ್ಕೂಲಲ್ಲಿ ಶಾಲೆಯಲ್ಲಿ ಸತತವಾಗಿ 4 ವರ್ಷದಿಂದಲೂ ಕಲಿತಿದ್ದಾನೆ. ಇಲ್ಲಿ ಒಳ್ಳೆಯ ಮಾತು ಏನು ಹೇಳಬೇಕಂದ್ರೆ, ಇಲ್ಲಿ ಈ ಪ್ರತಿಯೊಂದು ಗೋಡೆಯೂ ಜ್ಞಾನದ ವಿದ್ಯೆಯನ್ನು ನಮಗೆ ಹೇಳ್ತದೆ. ಮತ್ತು ಫಸ್ಟಾಗಿ ನಮ್ಮ ಮಗ ಇಲ್ಲಿ ಸ್ಕೂಲಿಗೆ ಬಂದಾಗ ಏನು ಓದಲಿಕ್ಕೆ ಬರಲಿಕ್ಕೆ ಬರ್ತಿರಲಿಲ್ಲ. ಪ್ರತಿಯೊಬ್ಬರು ಟೀಚರ್ ಆಯಿತು, ಅವ್ರ ಶಿಕ್ಷಕರಾಯಿತು, ಎಲ್ಲರಾಯಿತು ಒಂದು ಸ್ನೇಹದ ವಿಚಾರದಲ್ಲಿ ಎಲ್ಲರೂ ಅವನಿಗೆ ಓದೋದು ಬರೆಯೋದೆಲ್ಲ ಕಲಿಸಿ ಇವಾಗ ತುಂಬ ಬೆಳೆದಿದ್ದಾನೆ ನನ್ನ ಮಗ. ನನಗೆ ತುಂಬ ಖುಷಿ ಆಗ್ತದೆ. ಸ್ಕೂಲಲ್ಲಿ ಪ್ರತಿಯೊಂದು ವಿಚಾರನೂ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಇನ್ನೂ ಜಾಸ್ತಿ ಜನ ಸ್ಕೂಲಿಗೆ ಬರಬೇಕು ನನ್ನ ಆಸೆ. ತುಂಬ ಜನ ಇಲ್ಲಿ ಏನಿದೆ ಶಾಲೆಯಲ್ಲಿ ಎಲ್ಲ ಕಲಿತು ಮುಂದೆ ಎಲ್ಲರಿಗೂ ಅನುಕೂಲ ಆಗಬೇಕೆಂಬುದೇ ನಮ್ಮ ಆಸೆ.
ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿ ಕಾಶಿನಾಥ್ ಗುರುಸ್ವಾಮಿ ಅವರ ಸನ್ನಿಧಾನದಲ್ಲಿ ಭಕ್ತ ವೃಂದದಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜಯನಗರ ಬಡಾವಣೆಯಲ್ಲಿ ಕಾಶಿನಾಥ್ ಗುರುಸ್ವಾಮಿ ಹಾಗೂ ಭಕ್ತ ವೃಂದದಿಂದ ಇಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅವರ ಇರುಮುಡಿ ಪೂಜೆ ಕಾರ್ಯಕ್ರಮ ರಾಜು ಗುರುಸ್ವಾಮಿ ಅವರ ವತಿಯಿಂದ ಭಕ್ತ ವೃಂದದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಕಾಶಿ ಗುರುಸ್ವಾಮಿ, ನಂದಕುಮಾರ ಗುರುಸ್ವಾಮಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶರಣಮಯ್ಯಪ್ಪ ಸತತವಾಗಿ 40 ವರ್ಷದ ಸತತ ಪವಿತ್ರ ಯಾತ್ರೆ ಮುಗಿಸಿದಂಥ ಈ ಟೀಮು ಇವತ್ತಿನ ದಿವಸ ನಾವು 140 ಮಂದಿ ಮಾಲಾಧಾರಿಗಳು ಕರ್ಕೊಂಡು 3 ಬಸ್ಸು, 1 ಫಾರ್ಚುನರ್ ತೊಗೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಅತಿ ವೈಭವದ ಅಂತಂದರೆ ಯಾವುದೇ ಆತಂಕವಿಲ್ಲದೆ ಹೋಗ್ತೀವಿ. ಯಾಕಂದ್ರೆ ಶರಣನ ಕ್ಷೇತ್ರದಿಂದ, ಶರಣನ ಆಶೀರ್ವಾದದಿಂದ ಹೋಗುವಂಥ ಟೀಮಿಗೆ ಯಾವುದೂ ಆತಂಕ ಇಲ್ಲ. ಮುಂದೆ ಅಲ್ಲೂ ಸಂದರ್ಶನದಲ್ಲೂ ಹೇಳಿದ್ದೀನಿ, ನಮಗೆ ಯಾವ ವೈರಲ್ದು ಭೀತಿ ಇಲ್ಲ, ಯಾವ ಪಂಪದು ಭೀತಿ ಇಲ್ಲ. ನಿರ್ಭೀತವಾಗಿ ಅಯ್ಯಪ್ಪನ ಸೇವೆ ಮಾಡಿಕೊಂಡು ಬರುವಂಥ ಒಂದು ಸಂಕಲ್ಪ ಮಾಡಿದ್ವಿ. ನೀವು ಬಂದಿದ್ದಕ್ಕೆ ಚಲೋ ಆಯಿತು. ಇದು 40ನೇ ದಿವಸದ ಅತ್ಯಂತ ಪವಿತ್ರ ಪದದಲ್ಲಿ ನೀವು ನನ್ನನ್ನು ಸಂದರ್ಶನ ಏನು ಮಾಡಿದ್ದಕ್ಕೆ ಕೃತಜ್ಞತೆ ವಹಿಸಿ ಸ್ವಾಮಿ ಶರಣಮಯ್ಯಪ್ಪ ನಿಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತ ನಾನು ಒಂದು ಅಪೇಕ್ಷೆ ಇಡ್ತೀನಿ. ಸ್ವಾಮಿ ಶರಣಂ ಅಯ್ಯಪ್ಪ. ಶ್ರೀ ಸ್ವಾಮಿಯೇ ಕಾರ್ತಿಕ್ ಮಾಸದ 40ನೇ ವರ್ಷದ ಮೇಲೆ ಸುಮಾರು 40 ವರ್ಷಗಳಿಂದ ಕಾಶಿ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಇದೇ ಸನ್ನಿಧಾನದಿಂದ ಶಬರಿಮಲೆ ಯಾತ್ರೆ ಮಾಡುವ ಒಂದು ಸಂಪ್ರದಾಯ ಇದ್ದು, ಇವತ್ತಿನ ದಿವಸ 40ನೇ ವರ್ಷದ ಇರುಮುಡಿ ಮಹಾಪೂಜೆ ಸುಮಾರು 10,000 ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. 151 ಮಾಲಾಧಾರಿಗಳು ನಮ್ಮ ಸನ್ನಿಧಾನದಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗುರುಸ್ವಾಮಿಯವರಿಗೆ ಹಣ್ಣು ಹಂಪಲದಿಂದ ತುಲಾಭಾರ ಮಾಡುವ ಕಾರ್ಯಕ್ರಮ. ತುಲಾಭಾರ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಬಂದು ಭಾಗವಹಿಸಿ ಆ ಗುರುಸ್ವಾಮಿಯವರ ಆಶೀರ್ವಚನ ಪಡೆದು ಪ್ರಸಾದ ತೊಗೊಂಡು ಪುನೀತರಾಗ್ತಾರೆ ಅಂಥೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 10,000 ಜನ ಈ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ನಮ್ಮ ಸ್ವಾಮಿಗಳೆಲ್ಲರೂ ಕಲಿತು ನೀಡಿ ಆಮೇಲೆ ಅವರು ಊಟ ಮಾಡಿ ಸಾಯಂಕಾಲ 9 ಗಂಟೆ ಸರ್ಕಾರಿ 3 ಬಸ್, KSRTC 3 ಬಸ್ಸು, 1 ಫಾರ್ಚುನರ್ ತೊಗೊಂಡು ಶರಣ ಬಸವೇಶ್ವರ ದೇವಸ್ಥಾನದಿಂದ ಶರಣರ ಆಶೀರ್ವಾದ ಪಡೆದು ನಾವು ಯಾತ್ರೆ ಮುಂದೆ ಬೆಳೆಸ್ತೀವಿ. 1 ವಾರ ಬೇಕು ನಮಗೆ ಯಾತ್ರೆ ಮುಗಿಸ್ಕೊಂಡ್ಬರ್ಲಿಕ್ಕೆ. ಬುಧವಾರ ದರ್ಶನ ಆಗುತ್ತೆ, ಮತ್ತು ನೆಕ್ಸ್ಟ್ ಶನಿವಾರ ನಾವು ಗುಲ್ಬರ್ಗ ವಾಪಸ್ ಬರ್ತೀವಿ ದರ್ಶನ ಮಾಡಿ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ವತಿಯಿಂದ ಶಿಕ್ಷಕರಿಗಾಗಿ ವೃತ್ತಿಪರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ 22, 2025 ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್, ಶೆಲ್ ಎನ್ಎಕ್ಸ್ಪ್ಲೋರರ್ಸ್ ಮತ್ತು ನೀತಿ ಆಯೋಗ, ಅಟಲ್ ಇನ್ನೋವೇಷನ್ ಮಿಷನ್ ಸಂಯುಕ್ತವಾಗಿ ಆಮಂತ್ರಣ ನೆಕ್ಸ್ಟ್ ನಲ್ಲಿ ಶಿಕ್ಷಕರಿಗಾಗಿ ವೃತ್ತಿಪರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನ ನಡೆಸಿತು. ಈ ವರ್ಷ 25 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಿಂದ 30 ಶಿಕ್ಷಕರಿಗೆ ತರಬೇತಿ ನೀಡಲಾಯಿತು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಹಾಗೂ ವಿಮರ್ಶಾತ್ಮಕ ಚಿಂತನೆ ಕೌಶಲ್ಯಗಳನ್ನು ಹೆಚ್ಚಿಸಲು ಶಿಕ್ಷಕರ ಕೌಶಲ್ಯವನ್ನ ವೃದ್ಧಿಸುವ ಉದ್ದೇಶ ಹೊಂದಿತ್ತು. ತರಬೇತಿ ವೇಳೆ ಶಿಕ್ಷಕರು ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆಗಳನ್ನು ವೈಜ್ಞಾನಿಕ ವಿಧಾನಗಳಿಂದ ಹೇಗೆ ಬಗೆಹರಿಸಬಹುದು ಎಂಬುದನ್ನು ಕಲಿಸಿದರು.
ಜೊತೆಗೆ ಅವರು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೆಳೆಸುವ ತಂತ್ರಗಳನ್ನು ಸಹ ಅರಿತುಕೊಂಡರು. ತರಬೇತಿ ಕಾರ್ಯಕ್ರಮವು ಸಂವಹನಾತ್ಮಕ ಚರ್ಚೆಗಳು ಹಾಗೂ ಗುಂಪು ಚಟುವಟಿಕೆಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಅಧಿವೇಶನಗಳ ಮೂಲಕ ಶಿಕ್ಷಕರು ತಂಡ ಕಾರ್ಯದ ಪ್ರಾಮುಖ್ಯತೆ, ಸಹಪಾಠಿಗಳೊಂದಿಗೆ ಮಾಹಿತಿ ವಿನಿಮಯ ಮತ್ತು ಉತ್ತಮ ಬೋಧನಾ ಕ್ರಮಗಳನ್ನು ಹಂಚಿಕೊಳ್ಳುವ ಅಗತ್ಯವನ್ನ ಅರಿತುಕೊಂಡರು. ಅವರು ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಪರಿಣಾಮಕಾರಿಯಾಗಿ ವಿವರಿಸುವ ಸಂವಹನ ತಂತ್ರಗಳು ಮತ್ತು ಗುಂಪು ಆಧಾರಿತ ವಿಧಾನಗಳನ್ನು ಬಳಸುವ ಕುರಿತು ಹೆಚ್ಚುವರಿ ಜ್ಞಾನವನ್ನ ಪಡೆದರು. ಶಿಕ್ಷಕರು ಟಿಂಕರಿಂಗ್ ಲ್ಯಾಬ್ಗಳನ್ನು ಬಳಸಿ ಆಕರ್ಷಕ, ಪರಿಣಾಮಕಾರಿ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆಯ ವಾತಾವರಣವನ್ನು ಹೇಗೆ ನಿರ್ಮಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ಪಡೆದರು. ಇಂತಹ ವಾತಾವರಣವು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಹೊಸತನವನ್ನು ವೃದ್ಧಿಸಲು ಹೇಗೆ ಸಹಾಯಕವಾಗುತ್ತದೆ ಎಂಬುದರ ಅರಿವು ಉಂಟಾಯಿತು. ಭಾಗವಹಿಸಿದ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ಮತ್ತು ಶೆಲ್ ಎನ್ಎಕ್ಸ್ಪ್ಲೋರರ್ಸ್ ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ತರಬೇತಿಯನ್ನು ಶಾಲೆಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ನವೀನತೆಯನ್ನು ಉತ್ತೇಜಿಸಲು ಶಿಕ್ಷಕರ ಕೌಶಲ್ಯವನ್ನು ವೃದ್ಧಿಸುವ ಪ್ರಮುಖ ಹಂತವೆಂದು ಗುರುತಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಎಸ್ಟಿಇಎಂ ಶಿಕ್ಷಣದಲ್ಲಿ ನವೀನತೆ ಬೆಳೆಸುವ ಮಹತ್ವದ ಪ್ರಯತ್ನವೆಂದು ಪರಿಗಣಿಸಲಾಗಿದೆ. ಈ ಸಂದರ್ಭದಲ್ಲಿ ಸುಮಿತ್ ಮೆಹ್ತಾ, ಕಲಬುರಗಿ ಡಿಸ್ಟ್ರಿಕ್ಟ್ ಎಟಿಎಲ್ ಫೆಸಿಲಿಟೇಟರ್, ಶೆಲ್ ಎನ್ಎಕ್ಸ್ಪ್ಲೋರರ್ಸ್, ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್, ಲೋಕೇಶ್ ದೊಡ್ಡಮನಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಎಟಿಎಲ್ ಫೆಸಿಲಿಟೇಟರ್, ಶೆಲ್ ಎನ್ಎಕ್ಸ್ಪ್ಲೋರರ್ಸ್, ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್, ಸೌಮ್ಯ ಬಿ, ರಾಯಚೂರು ಡಿಸ್ಟ್ರಿಕ್ಟ್ ಎಟಿಎಲ್ ಫೆಸಿಲಿಟೇಟರ್, ಶೆಲ್ ಎನ್ಎಕ್ಸ್ಪ್ಲೋರರ್ಸ್, ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್, ಐಶ್ವರ್ಯ ಗೌಡ, ಬೆಂಗಳೂರು, ಶೆಲ್ ಎನ್ಎಕ್ಸ್ಪ್ಲೋರರ್ಸ್, ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ಇವರು ಉಪಸ್ಥಿತರಿದ್ದರು. Myself Sumit Mehta from Learning Links Foundation Shell and Explore program. So I am the ATL coordinator for Kalaburgi region. I handle 25 schools and there are most of the schools are government schools, MDRS schools, and today's program is for teachers training program for all our Kalaburgi district. Ellorige nanna namaskar. ವೆಲ್ಕಮ್ ಟು ದ ಸೆಕೆಂಡ್ ರಿಫ್ರೆಶರ್, ದಟ್ ಇಸ್ ಥರ್ಡ್ ಟ್ರೈನಿಂಗ್ ಇನ್ ಕಲಬುರ್ಗಿ. ಕಲಬುರ್ಗಿಲಿ ನಾವು ಶೆಲ್ ಎಕ್ಸ್ಪ್ಲೋರರ್ಸ್ ಅನ್ನೋ ಪ್ರೋಗ್ರಾಮ್ ಅನ್ನ 24-25 ಅಲ್ಲಿ ಲಾಂಚ್ ಮಾಡಿದ್ವಿ. So we got a great response from all the teachers, and thank you Sumit sir for arranging such a wonderful session. Okay, so ivattu Shell Explorers ಬಗ್ಗೆ ಹೇಳೋದಾದ್ರೆ, this is a STEM program, global program which is running in more than 19 countries. Okay, so ಇಂಡಿಯಾದಲ್ಲಿ ನಾವು 5 ಸ್ಟೇಟ್ಸ್ ಅಲ್ಲಿ ಈ ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದ್ದೀವಿ: ಕರ್ನಾಟಕ, ಮಹಾರಾಷ್ಟ್ರ, ಡೆಲ್ಲಿ, ಗುಜರಾತ್ ಅಂಡ್ ತಮಿಳುನಾಡು. ಸೊ ಕರ್ನಾಟಕದಲ್ಲಿ 23-24 ಇಂದ ಬೆಲ್ಗಾಂ, ಉಡುಪಿ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಸಾರಿ ನಾರ್ತ್ ಕರ್ನಾಟಕಕ್ಕೆ ನಾವು ಅದನ್ನ ಎಕ್ಸ್ಪಾಂಡ್ ಮಾಡಿದೀವಿ: ಬೀದರ್, ರಾಯಚೂರ್, ಕಲಬುರ್ಗಿ ಅಂಡ್ ಯಾದಗಿರಿ. ಸೊ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್, ಗ್ರೇಟ್ ರೆಸ್ಪಾನ್ಸ್. ಇಲ್ಲಿ ATL ಟೀಚರ್ಸ್ ಎಲ್ಲರದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ATL ಸ್ಕೂಲ್ಸ್ ಅಲ್ಲಿ ನೀವೆಲ್ಲ ಒಳ್ಳೆ ವಂಡರ್ ಕ್ರಿಯೇಟ್ ಮಾಡ್ತಿದ್ದೀರಿ, ಆಲ್ರೆಡಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇದೀರಿ, ವರ್ಕ್ಶಾಪ್ ಡೆಲಿವರಿ ಮಾಡ್ತಿದ್ದೀರಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ for your contribution. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿಯ ಡಾಕ್ಟರ್ ರೋಹಿತ್ ರಾನಡೆ ಅವರು ಅಂಡಾಶಯದ ಜರ್ಮ್ ಸೆಲ್ ಗಡ್ಡೆಗಳ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಿದರು. ಅಂಡಾಶಯದ ಜರ್ಮ್ ಸೆಲ್ ಗಡ್ಡೆಗಳ ಕುರಿತು ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿಯ ಗೈನಕಾಲಜಿಕ್ ಆಂಕಾಲಜಿ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಕ್ಲಿನಿಕಲ್ ಲೀಡ್ ಡಾಕ್ಟರ್ ರೋಹಿತ್ ರಘುನಾಥ್ ರಾನಡೆ ಅವರು ಭರವಸೆ ಮತ್ತು ಗುಣಪಡಿಸುವಿಕೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ನಂತರ ತಾಯಿಯಾದ 21 ವರ್ಷದ ಯುವತಿ, ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಅಪರೂಪದ ಕ್ಯಾನ್ಸರ್ ಗೆದ್ದ 28 ವರ್ಷದ ಮಹಿಳೆ, ಉತ್ತರ ಕರ್ನಾಟಕದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯತೆ ಸುಲಭದ ಕುರಿತು ಅವರು ವಿವರವಾದ ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರೋಹಿತ್ ರಾನಡೆ, ಡಾಕ್ಟರ್ ವಿಪುಲ್ ಗೋಪಾಲ್ ಕನ್ಸಲ್ಟೆಂಟ್, ವಿಶಾಲ್ ಸಿರ್ಸಿ ಮಾರ್ಕೆಟಿಂಗ್ ಮ್ಯಾನೇಜರ್, ಭರತ್ ರಮೇಶ್ ಮ್ಯಾನೇಜರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. Today's press conference ಅದು ಉದ್ದೇಶ ಮೋಸ್ಟ್ಲಿ ಇಂಪಾರ್ಟೆಂಟ್ ಟು ರೇಸ್ ಅವೇರ್ನೆಸ್ ರಿಗಾರ್ಡಿಂಗ್ ಮಹಿಳಾ ಕ್ಯಾನ್ಸರ್ಸ್. ಅದು ಮಹಿಳಾ ಕ್ಯಾನ್ಸರ್ಸ್ಗೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದೆ. ನಂಬರ್ 1 ಕ್ಯಾನ್ಸರ್ ಅದು ಹೆಡ್ ಅಂಡ್ ನೆಕ್, ಅದು ಮೌತ್ ಕ್ಯಾನ್ಸರ್, ಅದು ನಂಬರ್ 1 ಕ್ಯಾನ್ಸರ್ ಕಾಮನ್ ಇದೆ. ಮಹಿಳಾ ಕ್ಯಾನ್ಸರ್ ಮತ್ತು 4 ಕ್ಯಾನ್ಸರ್ಸ್ ಅದು ಕಾಮನ್ ಇದೆ. ಫಸ್ಟ್ ಅದು ಗರ್ಭಕೋಶ ಮುಖ ಕ್ಯಾನ್ಸರ್ ಆರ್ ಸರ್ವೈಕಲ್ ಕ್ಯಾನ್ಸರ್. ಸೆಕೆಂಡ್ ಕ್ಯಾನ್ಸರ್ ಅದು ಅಂಡಕೋಶ ಕ್ಯಾನ್ಸರ್ ಆರ್ ಓವೇರಿಯನ್ ಕ್ಯಾನ್ಸರ್.
ಥರ್ಡ್ ಕ್ಯಾನ್ಸರ್ ಮತ್ತು ಕಾಮನ್ ಅದು ಗರ್ಭಕೋಶ ಕ್ಯಾನ್ಸರ್ ಇದೆ. ನಾವು ಈ ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಇದು ವಿ ಹ್ಯಾವ್ ಟು ರೇಸ್ ಅವೇರ್ನೆಸ್ ರಿಗಾರ್ಡಿಂಗ್ ಅಂಡಕೋಶ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್. ಓವೇರಿಯನ್ ಕ್ಯಾನ್ಸರ್ಸ್ಗೆ ಬೇಸಿಕ್ಲಿ ಎರಡು ಟೈಪ್ಸ್ ಇದೆ. ಒಂದು ಅದು ಇಪಿಥೆಲಿಯಲ್ ಓವೇರಿಯನ್ ಕ್ಯಾನ್ಸರ್. ಈ ಕ್ಯಾನ್ಸರ್ ಮತ್ತು ಸ್ವಲ್ಪ ವಯಸ್ಸ ಪೇಷಂಟ್ಸ್ ಜಾಸ್ತಿ ಕಾಮನ್ ಇದೆ. ಬಟ್ ಒಂದು ಸೆಕೆಂಡ್ ಟೈಪ್ ಕ್ಯಾನ್ಸರ್ ಅದು ಜರ್ಮ್ ಸೆಲ್ ಟ್ಯೂಮರ್ಸ್ ಮತ್ತು ಯಂಗ್ ಪೇಷಂಟ್ಸ್ಗೆ ಕಾಮನ್ ಇದೆ. ನಾವು ಅಂಡಕೋಶ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಮೋಸ್ಟ್ ಪೇಷಂಟ್ಸ್ ಅದು 70% ಪೇಷಂಟ್ಸ್ಗೆ ಅಡ್ವಾನ್ಸ್ ಸ್ಟೇಜ್ ಅದು ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಅದು ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಇದೆ. ಪ್ರೀವಿಯಸ್ಲಿ ಅದು ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಕಮ್ಮಿ ಇದೆ. ಬಟ್ ಆ್ಯಸ್ ಸೈನ್ಸ್ ಅದು ಡೆವಲಪ್ ಆಗಿದೆ, ರಿಸರ್ಚಲ್ಲಿ ಡೆವಲಪ್ ಆಗಿದೆ, ಇದು ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಅದು ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆಪ್ಷನ್ ಅದು ಮೇಜರ್ ಸರ್ಜರಿ, ಅದು ಸೈಟೋರೆಡಕ್ಟಿವ್ ಸರ್ಜರಿ ಪ್ಲಸ್ ಹೈಪೆಕ್ ಈಸ್ ಒನ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಇಸ್ ಕೀಮೊಥೆರಪಿ ಆಪ್ಷನ್ಸ್, ದೆನ್ ಟಾರ್ಗೆಟೆಡ್ ಥೆರಪೀಸ್ ಆ್ಯಂಡ್ ಇಮ್ಯುನೊಥೆರಪೀಸ್. ನಾವು ಸೆಕೆಂಡ್ ಟೈಪ್ ಆಫ್ ಅಂಡಕೋಶ ಕ್ಯಾನ್ಸರ್ ಅದು ಜರ್ಮ್ ಸೆಲ್ ಟ್ಯೂಮರ್ಸ್ ಮತ್ತು ಇಟ್ ಆಕರ್ಸ್ ಇನ್ ಯಂಗ್ ಪೇಷಂಟ್ಸ್. ಸೊ ಯಂಗ್ ಪೇಷಂಟ್ಸ್ ಮತ್ತು ಇಶ್ಯೂಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಬಿಕಾಸ್ ದೇ ಹ್ಯಾವ್ ಟು ಗೋ ಆಫ್ಟರ್ ಟ್ರೀಟ್ಮೆಂಟ್. ಮೋಸ್ಟ್ ಆಫ್ ದೆಮ್ ಡೋಂಟ್ ಹ್ಯಾವ್ ಚಿಲ್ಡ್ರನ್, ಸೊ ದೇ ಹ್ಯಾವ್ ಟು ಆಲ್ಸೋ ಪ್ಲ್ಯಾನ್ ಫಾರ್ ಅ ಪ್ರೆಗ್ನೆನ್ಸಿ. ಸೊ ಇನ್ ದೆಮ್ ವಿ ಡೂ ಸಮಥಿಂಗ್ ಲೈಕ್ ಅ ನ್ಯೂ ಸರ್ಜರಿ, ಹೊಸ ಸರ್ಜರಿ ಮತ್ತು ಅದು ಕನ್ಸರ್ವೇಟಿವ್ ಸರ್ಜರಿ ಆರ್ ಫರ್ಟಿಲಿಟಿ ಪ್ರಿಸರ್ವೇಷನ್, ವೇರ್ the main aim of the treatment is to take out all the cancerous cells, but at the same time we have to preserve the fertility, that is the ability of the lady to undergo a pregnancy. So that is what we do, where the tumor and all the other structures are removed, but ಅದು ಗರ್ಭಕೋಶ ರಿಮೂವ್ ಮಾಡಿಲ್ಲ, ಒಂದೇ ಬೇರೆ ಸೆಕೆಂಡ್ ಅಂಡಕೋಶ ಅಲ್ಲಿ ರಿಮೂವ್ ಮಾಡಿಲ್ಲ, ಸೊ ದಟ್ ದೇ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಗೆಟ್ ಅ ಪ್ರೆಗ್ನೆನ್ಸಿ. ದೇರ್ ಹ್ಯಾವ್ ಬಿನ್ ಲಾಟ್ ಆಫ್ ಕೇಸಸ್ ವೇರ್ patients have got pregnant. We have nearly about 70 to 80 patients, 80 patients total treated from this area. We do an outpatient clinic once in 3 months, 3 ತಿಂಗಳ ಒಂದ್ಸಲಿ OPD ಶುರು ಮಾಡ್ತೀವಿ. Every Saturday, third Saturday of every month we do an OPD. In addition to that, monthly OPD we do it in Raichur, Yadgir and Bijapur also. So most important adu awareness is most important. Adu symptoms, please don't neglect your symptoms, and it's most important to seek help of a doctor. Adu doctor ಸ್ವಲ್ಪ ಕನ್ಸಲ್ಟ್ ಮಾಡಿ. That is what I wanted to tell you. Thank you very much. ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಜಗತ್ ಭೀಮನಗರ ಕಲಬುರಗಿಯ ವತಿಯಿಂದ ಕಲಬುರಗಿ ವಲಯ ರಚನೆಗಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಭೀಮನಗರ ಕಲಬುರಗಿಯ ವತಿಯಿಂದ ಕಲಬುರಗಿ ವಲಯ ರಚನೆಗಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಜೈ ಭೀಮ್ ದರ್ಗಿ, ಮಹೇಶ್ ದೇಶಪಾಂಡೆ, ಗಿರೀಶ್ ಕುಲಕರ್ಣಿ, ಸುಂದರ್ ಕುಲಕರ್ಣಿ ಹಾಗೂ ಮಹೇಶ್ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನವೆಂಬರ್ 30ನೇ ತಾರೀಕಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿ ಡಿಸೆಂಬರ್ 7ಕ್ಕೆ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ. ಏನಾಗಿದೆ ಅಂದರೆ, ಈಗ ಫಸ್ಟ್ ನಾವು ವಿಷಯ ನಿಮಗೆ ತಿಳಿಸಿದ್ವಿ. ಕರ್ನಾಟಕದಲ್ಲಿ 7 ಅಫಿಷಿಯಲ್ ಸೆಂಟರ್ಗಳು ಬೆಂಗಳೂರು ಝೋನನ್ನು ಹೇಳಿದ್ವಿ ನಾವು. ಒಂದು ರಾಯಚೂರು ಝೋನು, ಎರಡನೇ ಧಾರವಾಡ ಝೋನ್, ತುಮಕೂರು ಝೋನ್, ಶಿವಮೊಗ್ಗ ಝೋನ್, ಮಂಗಳೂರು ಝೋನ್ ಮತ್ತು ಮೈಸೂರು ಝೋನ್. ಇವು ಗ್ರಾಮೀಣ ಪ್ರದೇಶ ಅಂತ ಯಾರು KSA ಕನ್ಸಿಡರ್ ಮಾಡ್ತಾಯಿದ್ದಾರೆ. ಬೆಂಗಳೂರು ಸಿಟಿದಾಗ ಬೆಂಗಳೂರು ಝೋನಿಗೆ ಒಂದು ಬರ್ತದೆ ಸರ್, ಸಿಟಿ ಲೆವೆಲ್ ಅಂತ ಬರ್ತದೆ, ಪ್ರೆಸಿಡೆಂಟ್ ಲೆವೆಲ್ ಅಂತ ಬರ್ತದೆ, ಮತ್ತು ಸೆಕ್ರೆಟರಿ ಲೆವೆಲ್, ಕಂಬೈನ್ಡ್ ಕಾಲೇಜ್ ಅಂತ. ಈ ರೀತಿ ಅವರು 4 ತಂಡಗಳು ಅವು. ಮತ್ತು ಉಳಿದ ಕರ್ನಾಟಕ ಬೆಂಗಳೂರನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಜಿಲ್ಲೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಅವರು 6 ಝೋನ್ಗಳಿಗೆ ಡಿವೈಡ್ ಮಾಡಿದ್ದಾರೆ. ಈಗ ನೀವು ಇದನ್ನು ನೋಡ್ತಾ ಹೋದರೆ ಬೆಂಗಳೂರು ಝೋನ್ನಾಗ 4 ಜಿಲ್ಲೆಗಳನ್ನು ಅವರು ಕವರ್ ಮಾಡಿದ್ದಾರೆ ಸರ್. ಬೆಂಗಳೂರು ಝೋನ್ನಾಗ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ, ಈ 4 ಜಿಲ್ಲೆಗಳು ಬೆಂಗಳೂರು ಝೋನಿಗೆ ಬರ್ತದೆ. ನೆಕ್ಸ್ಟ್ ಮಂಗಳೂರು ಝೋನಿಗೆ ಹೋಗಿ ಸರ್, ಅಲ್ಲಿ ಕೇವಲ 3 ಡಿಸ್ಟಿಕ್ ಅದಾವೆ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ. ಅದಾದ ಶಿವಮೊಗ್ಗ, ಅಲ್ಲಿ 3 ಜಿಲ್ಲೆಗಳವೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ. 4ನೇ ತುಮಕೂರು ಝೋನಿಗೆ ಬಂದರೆ ನಿಮ್ಗೆ 4 ಜಿಲ್ಲೆಗಳಿವೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಬಳ್ಳಾರಿ. ಧಾರವಾಡ ಝೋನ್ನಾಗ 5 ಡಿಸ್ಟಿಕ್ ಅದಾವೆ ಸರ್, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ. ಮಂಗಳೂರು ಝೋನ್ನಾಗ 3 ಡಿಸ್ಟಿಕ್ ಅದಾವೆ ಸರ್, ಮಂಗಳೂರು, ಸೌತ್ ಕೆನರಾ ಮತ್ತು ಉಡುಪಿ. ಈಗ ಮುಖ್ಯ ವಿಷಯ ರಾಯಚೂರು ಝೋನಿಗೆ ಬರ್ತೀವಿ ಸರ್ ನಾವು. ರಾಯಚೂರು ಝೋನ್ದಾಗ 7 ಡಿಸ್ಟಿಕ್ಗಳು ಅದಾವೆ ಸರ್. ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯ ಇದು.
ಎಲ್ಲಿ ಪ್ರಾರಂಭ ಆಗ್ತದೆ? ಬೀದರಿಗೆ ಪ್ರಾರಂಭ ಆಗಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ ಮತ್ತು ಬಾಗಲಕೋಟೆ ಈ 7 ಡಿಸ್ಟಿಕ್ನಲ್ಲಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ಮೈದಾನ ನಿರ್ಮಾಣ ಮಾಡಿಲ್ಲ, ಒಂದು ಸ್ಟೇಡಿಯಂ ಇಲ್ಲ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೆ, ಒಂದು ಟರ್ಫ್ ವಿಕೆಟ್ ಇಲ್ಲ. ನಿಮ್ಗೆ ಗೊತ್ತಿರಂಗೆ ನೀವು ನೋಡ್ತಿರ್ತೀರಿ ಎಲ್ಲರೂ, ನನಗನ್ಸೋ ಮಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿದ್ರಿ, ಪ್ರತಿಯೊಂದು ಮ್ಯಾಚ್ BCCI ಪ್ರಕಾರ ಟರ್ಫ್ ವಿಕೆಟ್ ಮ್ಯಾಗ ಆಡಬೇಕೇ ಅಂತದ ಸರ್. ಆದರೆ ನಮ್ಮ ವಲಯದಲ್ಲಿ ಎಲ್ಲಿ ಒಂದೂ ಟರ್ಫ್ ವಿಕೆಟ್ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಈಗ NV ಗ್ರೌಂಡ್ದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, KBN ಅವಕಾಶ ಕೊಟ್ಟರೆ ಅಲ್ಲಿ ಆಡಿಸ್ತೀವಿ. ಅಲ್ಲಿ ಕೂಡ ಎಲ್ಲಿ ಟರ್ಫ್ ಇರ್ತೀವಿ. KBN ಗ್ರೌಂಡ್ ಇರೋದು ಖಾಸಗಿ ಮೈದಾನದ, ಅವ್ರು ಟರ್ಫ್ ವಿಕೆಟ್ ಅದ ಪರ್ಮಿಷನ್ ಕೊಟ್ಟರೆ ಆಡ್ತೀವಿ, ಇಲ್ದ್ರಿಲ್ಲ. NVದಾಗೂ ನಾವು ಮ್ಯಾಟಿಂಗ್ ಮೇಗೆ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ನಾಗೂ ಮ್ಯಾಟಿಂಗ್ ಮೇಗೆ ಆಡಿಸ್ತೀವಿ ಸರ್. ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೊದಲು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದ್ರ ಜೊತೆಗೆ ಏನು ಫಸ್ಟ್ ಡಿಮಾಂಡ್ ನಮ್ಗೆ ಭಾಳ ಇಂಪಾರ್ಟೆಂಟ್, ನಮ್ಮ ಝೋನನ್ನು ಬೈಫರ್ಕೇಟ್ ಮಾಡ್ಬೇಕು ಅವರು. ಈಗ ಬೇರೆ ನೋಡ್ರಿ ನೀವು, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರಿನ 3-4 ಡಿಸ್ಟ್ರಿಕ್ಟ್ ಕೂಡ ಒಂದೊಂದು ಝೋನ್ ಮಾಡ್ಯಾರ ಅವರು. ನಮ್ಮ ರಾಯಚೂರು ಝೋನಿಗೆ ಅಷ್ಟೇ 7 ಡಿಸ್ಟ್ರಿಕ್ಟ್ಗಳದು. ಸೊ ಒಬ್ಬ ಹುಡುಗ ಬೀದರ್ಲಿಂದ ಅಂಡರ್ 14 ಹುಡುಗ ಬಾಗಲಕೋಟೆಗೆ ಹೋಗಿ ಎಷ್ಟು ಕಠಿಣ ಕೆಲಸ ಗೊತ್ತದ ನಿಮ್ಗೆ. ನಾವು ಬೀದರ್ಲಿಂದ ಈಸಿಯಾಗಿ ಬೆಂಗಳೂರಿಗೆ ಮುಟ್ಬೋದು, ಆದರೆ ಬಾಗಲಕೋಟೆಗೆ ಹೋಗೋದು ಅಸಾಧ್ಯದ ಮಾತಾಡ್ತಾರೆ ಆ ಹುಡುಗ. ಸೊ ಹೀಗಾಗಿ ನಮ್ಮದು ಫಸ್ಟ್ ಡಿಮಾಂಡ್ ಏನಂದ್ರೆ ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ ಈ 3 ಡಿಸ್ಟಿಕ್ಕನ್ನು ಒಳಗೊಂಡು ಒಂದು ವಲಯನ ರಚನೆ ಮಾಡಬೇಕು. ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿ ಕಲಬುರಗಿಯ ವತಿಯಿಂದ ನವೆಂಬರ್ 26ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತ ಕಿಸಾನ್ ಸಭಾ AIKS ಜಿಲ್ಲಾ ಮಂಡಳಿ ಕಲಬುರಗಿಯ ವತಿಯಿಂದ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ದಿನಾಂಕ 26 ನವೆಂಬರ್ 2025ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು AIKS ನ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಭೀಮಾಶಂಕರ್ ಮಾಡ್ಯಾಳ್ ಅವರು ಇಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಎಲ್ಲ ರೈತರ ವಿವಿಧ ಬೇಡಿಕೆ ಇಟ್ಕೊಂಡು ಬೃಹತ್ ಪ್ರಮಾಣದ 12 ಗಂಟೆಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಲವಾರು ವಿಷಯಗಳ ಕುರಿತು 2 ದಿನದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಿರಸಾಗರ್ ಅವರು ಸಾಕಷ್ಟು ವಿಷಯಗಳ ಕುರಿತು ಈಗಾಗಲೇ ಹೇಳಿದ್ದರು. ನಿನ್ನೆ ನಾವು ಆಳಂದ ತಾಲೂಕಿನ ಖಜೂರು ಸರ್ಕಲ್ನ 15-20 ಹಳ್ಳಿಗಳಿಗೆ ಭೇಟಿ ನೀಡಿದಾಗ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಮಳೆ ಬಂದು ಎಲ್ಲ ಬಾವಿಗಳು ಬೋರ್ಗಳು ನೀರು ಹೆಚ್ಚಾಗಿದ್ದರಿಂದ ಉಳ್ಳಾಗಡ್ಡಿ ಬೆಳೆದಿದ್ದಾರೆ ರೈತರು. ಆದರೆ ಕ್ವಿಂಟಲ್ಗೆ ಈಗ 300 ರೂಪಾಯಿ 400 ರೂಪಾಯಿ ಕ್ವಿಂಟಲ್ ಉಳ್ಳಾಗಡ್ಡಿ ಖರೀದಿ ಕೇಂದ್ರದಲ್ಲಿ ನಡೀತಾ ಇದೆ. ಹೈದರಾಬಾದ್, ಬೆಂಗಳೂರು, ಮುಂಬೈ, ಪುಣೆ ಎಲ್ಲ ಕಡೆ ರೈತರು ಬೆಳೆದು ಒಯ್ತಾ ಇದ್ದಾರೆ. ಆದರೆ ಏನು ಲಾರಿ ಮಾಡ್ಕೊಂಡು ಹೋಗ್ತಾರವರು, ಆ ಲಾರಿ ಬಾಡಿಗೆ ಸಹಿತ ಬರ್ತಾಯಿಲ್ಲ. ಅಂಥ ಸಂಕಷ್ಟದ ಸ್ಥಿತಿಯಲ್ಲಿ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಏನು ಮೆಣಸಿನ್ಕಾಯಿ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಕಾಯಿಪಲ್ಯಗಳು ರೈತರ ಪರಿಸ್ಥಿತಿ ಬಾಳೆ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಾಳೆ 200-300 ರೂಪಾಯಿ ಕ್ವಿಂಟಲ ಬಾಳೆ ಹೋಗ್ತಾಯಿದೆ. ಈಗ ನಮ್ಮದೇ ಆಳಂದ ತಾಲೂಕು ಮಾಡ್ಯಾಳದಲ್ಲಿ ಖುದ್ದು ನಮ್ಮದೇ 200-300 ಗಿಡಗಳು ಬಿದ್ದು ಹಾಳಾಗಿ ಹೋಗ್ತೇವೆ. ಬಾಗೊಂಡ್ರೆ ಕಡಿಮೆ ಬೆಲೆಯಲ್ಲಿ ಒಯ್ಯಿರಿ ಅಂದರೂ ಸಹಿತ ಅವರು ಒಯ್ಲಿಕ್ಕೆ ಇಲ್ಲ ರೇಟ್ ಇಲ್ಲ ಅಂತ ಅವ್ರು ಹೇಳ್ತಾಯಿದ್ದಾರೆ. ಹೀಗಾಗಿ ಏನು ಹತ್ತಿ, ತೊಗರಿ, ಈ ಭಾಗದಲ್ಲಿ ಬೆಳತಕ್ಕಂಥ ಉಳ್ಳಾಗಡ್ಡಿ, ಕಾಯಿಪಲ್ಯಗಳು, ಕಬ್ಬಿ ಪ್ರತಿಯೊಂದು ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯ ಆಧಾರದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರ ಸರ್ಕಾರದಿಂದ ಬೆಲೆ ನಿಗದಿಗೊಳಿಸಿ ಖರೀದಿ ಕೇಂದ್ರ ಪ್ರಾರಂಭಿಸ್ಬೇಕಂತ ಹೇಳಿ ಒತ್ತಾಯಿಸಿ ನಾವು ಈ ಒಂದು 26ನೇ ತಾರೀಕು ಬೃಹತ್ ಹೋರಾಟ ಹಮ್ಮಿಕೊಂಡೆವು. ಅದೇ ರೀತಿಯಾಗಿ ರೈತರ ಬ್ಯಾಂಕ್ ಸಾಲ ಇಲ್ಲಿರ್ತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಫೈನಾನ್ಸ್ಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್, ರೈತರ ಪ್ರತಿಯೊಂದು ಸಾಲ ಮನ್ನಾ ಮಾಡಬೇಕು. ಮತ್ತು ಅತಿವೃಷ್ಟಿ ಈ ವರ್ಷ ಅತಿ ಮಳೆ ಬರೋದ್ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಮಳೆ ಬರೋದ್ರಿಂದ ಇಲ್ಲಿ ತನಕ ಯಾವುದೇ ರೈತರಿಗೆ ಪರಿಹಾರ, ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲಿ ತನಕ 3 ತಿಂಗಳ ಲೇಟ್ ಆದರೂ ಹಾಕಿಲ್ಲ. ತಕ್ಷಣ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಿತ ರೈತರ ನೆರವಿಗೆ ಬಂದು ಆ ಪರಿಹಾರಧನ ತಕ್ಷಣ ಬಿಡುಗಡೆ ಮಾಡಿ ಅವರ ಅಕೌಂಟ್ಗಳಿಗೆ ಹಾಕ್ಬೇಕಂತೇಳಿ ಒತ್ತಾಯಿಸಿ ನಾವು 26ನೇ ತಾರೀಕು ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದು ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು, ಕೃಷಿ ಕೂಲಿ ಕಾರ್ಮಿಕರು ನಮ್ಮ ನಡೀತಕ್ಕಂಥ 26ನೇ ನವೆಂಬರ್ ಏನು ಹೋರಾಟದ ಇಡೀ ದೇಶಾದ್ಯಂತ ಈ ರೈತರ ವಿಷಯ ಇಟ್ಕೊಂಡು ಹೋರಾಟ ಹಮ್ಮಿಕೊಂಡೆವು. ಆ ವಿಷಯ ಇಟ್ಕೊಂಡು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಚಳುವಳಿ ಹಮ್ಮಿಕೊಂಡೆವು. ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಸರ್ಕಾರಗಳು ಸಹಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ರೈತರ ನೆರವಿಗೆ ಬಂದು
ಏನು ಯಾಕಂದ್ರೆ ಜೀವ ಹುಡುಗಿಗ ಯಾಕಂದ್ರೆ ಭಾಳಷ್ಟು ಎಲ್ಲ ಮಳೆ ಬರೋದು ಎಲ್ಲ ಬೆಳೆಗಳು ರೈತರು ಹೋಗ್ಬಿಟ್ಟವ. ಇನ್ನು ಅಲ್ಪ ಸ್ವಲ್ಪ ಒಂದು ಚಾರಣ ಭಾಗ ಬೆಳೆ ಉಳ್ದವ. ಅವಕ್ಕಾದರೂ ನೀವು ಬೆಂಬಲ ಬೆಲೆ ಕೊಟ್ರಿ ಅಂದ್ರೆ ರೈತರು ಉಳಿದು ಮತ್ತೆ ಮುಂದಿನ ವರ್ಷ ಒಕ್ಕಲ್ತನ ಉಳ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಕಂದ್ರೆ ಬರೀ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಇದ್ರ ಮ್ಯಾಗ ಮಂದಿಗೆ ಬಟಾಯಿ ಹಚ್ಚಿ ಕೂಲಿ ನಾಲಿ ಮಾಡಿ ಇಲ್ಲಿರ್ತಕ್ಕಂಥ ಕೃಷಿಕರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದ್ರಿಂದ ಮತ್ತವರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋದು ನಮ್ಮ ಜಿಲ್ಲೆಯಲ್ಲಿ ಯಥಾ ಪ್ರಕಾರ ನಡೀತಾ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಕಾಮ್ರೇಡ್ ಮೌಲಾ ಮುಲ್ಲಾ, ಆಳಂದ ತಾಲೂಕಾ ಮುಖಂಡರಾದ ಕಾಮ್ರೇಡ್ ನಾಗೇಶ್ ಜೋಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ಸಫಾಯಿ ಮಜ್ದೂರ್ ಕಾಂಗ್ರೆಸ್ ವತಿಯಿಂದ ಸುಲಭ ಶೌಚಾಲಯಗಳನ್ನು ನಿರ್ವಹಣೆಗಾಗಿ ಬಿಹಾರಿಗಳಿಗೆ ಕೊಡಬಾರದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಆಗ್ರಹಿಸಲಾಯಿತು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ನಿರ್ವಹಣೆಗೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ನೀಡುವ ಬಗ್ಗೆ ಹಾಗೂ ಹೊರ ರಾಜ್ಯದ ಬಿಹಾರಿಗಳಿಗೆ ನಿರ್ವಹಣೆಗೆ ಕೊಡಬಾರದು ಎಂದು ಅಖಿಲ ಭಾರತೀಯ ಸಫಾಯಿ ಮಜ್ದೂರ್ ಕಾಂಗ್ರೆಸ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಟಾಕ್, ಕಾರ್ಯಾಧ್ಯಕ್ಷರಾದ ಸುರೇಶ್ ಟಾಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ಏನು ಹೊಸದಾಗಿ ನಿರ್ಮಾಣ ಮಾಡ್ಯಾರ, ಅದನ್ನು ಮ್ಯಾನ್ಯುವಲ್ ಸ್ಕಂಜರಿಗೆ ಕೊಡಬೇಕು ಮತ್ತು ಅವ್ರಿಗೆ ಪುನರ್ವಸತಿಯಲ್ಲಿ ಇದು ಅಂತೇಳಿ ನಾವು ಭಾಳಷ್ಟು ಸಾರಿ ಲೆಟರ್ನು ಕೊಟ್ಟಿವಿ. ಮತ್ತು ಪೌರಾಡಳಿತ ಏನು ಸಚಿವರಿದ್ದಾರೆ ರಹೀಮ್ ಖಾನ್ ಅವ್ರ ಲೆಟರ್ನು ನಾವು ಅವ್ರಿಗೆ ಕಮಿಷನರ್ ಕೊಟ್ಟಿದ್ದೀವಿ. ಇನ್ನೂ ಅಳಿವು ಸಾಕಷ್ಟು ಅವಸರ, ಅವೆಲ್ಲ ಬಿಹಾರಿಗಳಿಗೆ ಕೊಡ್ಲತ್ತಾರ ಅವರು. ಆ ಹೊರ ರಾಜ್ಯದ ಬಂದದ್ದು ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ? ನಾವು ಲೋಕಲ್ನಿಂದ ನಾವು ತಾತ ಅವ್ರ ಕಾಲದಿಂದ ಇಲ್ಲಿ ಕೆಲಸ ಮಾಡ್ಕೊತ ಬಂದಾರ. ಅದು ನಮಗೆ ಕೊಟ್ಟಂತ ಸಾಕಷ್ಟು ಸಾರಿ ಲೆಟ್ರನ್ನು ಕೊಟ್ಟಿವಿ, ಮಿನಿಸ್ಟ್ರಲ್ ಲೆಟ್ರನ್ನು ತಂದು ಕೊಟ್ಟಿವಿ ಅವರಿಗೆ. ಅದು ಟೆಂಡರ್ನಲ್ಲಿ MS ಸರ್ಟಿಫಿಕೇಟ್ ಇದ್ದವ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅದನ್ನು ನಮೂದನೆ ಮಾಡ್ಯಾರ. ಕಮಿಷನರ್ ಹೋಗಿ ಕೇಳಿದೇವಪ್ಪ ಅಂದ್ರೆ ನಾವು ಕೊಡಲ್ಲ. ಒಟ್ಟಾಗಿ ನೋಡ್ಬೇಕಂದ್ರೆ ಸರ್ ಇದರಲ್ಲಿ ಅಧಿಕಾರಿಗಳು ಲೋಪ ಜಾಸ್ತಿ ಅದ. ಲೋಕಲ್ದವ್ರಿಗೆ ಕೊಡೋದು ಬಿಟ್ಟು ಬಿಹಾರಿಗಳಿಗೆ ಕೊಟ್ರೆ ಯಾಕೆ ಲೋಕಲ್ನಿಂದ ಅವ್ರಿಗೆ ಅವ್ರ ಸ್ವಂತ ವೆಚ್ಚ ಇದು ಆಗಲ್ಲ. ಅದರ ಕಂಡೀಷನ್ ಬೇರೆ ಹಾಕ್ಯಾರ ಸರ್. ಮತ್ತು ಟೆಂಡರ್ ಕಂಟಿನ್ಯೂ ಟೆಂಡರ್ನಾಗ ಕಂಡೀಷನ್ ಬೇರೆ ಹಾಕ್ಯಾರ. ಈಗ 60,000 ಟೆಂಡರ್ ಐತೆ ಸರ್. ಅದ್ರದ್ದು ಬ್ಯಾಂಕ್ ಸರ್ಟಿಫಿಕೇಟ್ 60,000 ಬೇಕಲ್ಲ, ಅದಕ್ಕೆ 4 ಲಕ್ಷದ ಕೇಳ ಸರ್. ನಮ್ಮಲ್ಲಿ ಕಾಪಿ ಐತೆ ಕೊಡ್ರಿ ಅಂದ್ರೆ ನಿಮ್ಗೆ ಕೊಟ್ಟು ಸರ್. 60,000 ನಾನು ಟೆಂಡರ್ ಹಾಕ್ಲತ್ತೀನಿ. ಒಂದು ಅವ್ರು ಟೆಂಡರ್ 60,000 ಪ್ರೈಸ್ ರೇಂಜ್ ಮಾಡ್ಯಾರ ಫಿಕ್ಸ್. ಅದಕ್ಕೆ ಹಾಕ್ಬೇಕಂದ್ರು 60,000 ಬ್ಯಾಂಕರ್ ಸರ್ಟಿಫಿಕೇಟ್ ಬೇಕಲ್ಲ, 4 ಲಕ್ಷದ ಕೇಳ. ನನ್ನ ಬಳಿ ಕಾಪಿ ಅದ ತೋರಿಸಿ ಅಂದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ. ಈಗ ನನ್ನ ಬಂದೇ ಹಾಕದ ಬ್ಯಾಂಕ್ ಇಲ್ಲ, ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕರ್ ಸರ್ಟಿಫಿಕೇಟ್. ಮತ್ತು ಅದ್ರಾಗ ಬ್ಯಾಂಕರ್ ಸರ್ಟಿಫಿಕೇಟ್ ಫಾರ್ಮೇಟೇ ಕೊಟ್ಟಿಲ್ಲ. ನಾ ಬ್ಯಾಂಕ್ನಾಗ ಹೋಗಿ ಕೇಳಿದಾಗ ಏನಂದ್ರು, ಈ ಟೆಂಡರ್ ಬುಕ್ಲೆಗ್ನಾಗ ಫಾರ್ಮೇಟ್ ಇಲ್ಲ, ನೀವು ಬ್ಯಾಂಕ್ ಗ್ಯಾರಂಟಿ ಯಾವ ಟೈಪ್ ಮ್ಯಾಗ ಕೊಡ್ಬೇಕು ಅದು ಬ್ಯಾಂಕಿನವ್ರು ಬರೆದು ಕೊಟ್ಟರು ಅನ್ಬಲ್ಲಿ. ಅವ್ರಿಗೆ ಕೇಳ್ಕೊಂಡು ಬರ್ರಿ ಬ್ಯಾಂಕರ್ ಸರ್ಟಿಫಿಕೇಟ್ ನಿಮ್ಗೆ ಯಾವ ಟೈಪ್ ಬೇಕಂತ. ಹಾಂ, ವರ್ಕ್ ಡನ್ ಕೇಳ್ತಾರೆ ಸರ್. ಹಾಂ ಸರ್, ಅವ್ರು 5 ವರ್ಷದ ಟೆಂಡರ್ ಕೊಡ್ತಾರೆ, 10 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅದನ್ನು ULBದೇ ಬೇಕಂತ, ಕಲಬುರ್ಗಿದೆ. ಎಲ್ಲಿನೂ ಮಾಡಿದ್ದು ಬೇಕಾಗಲ್ಲ ಸರ್. ಎಕ್ಸ್ಪೀರಿಯನ್ಸ್ ಆದ್ರೂ ಎಲ್ಲನೂ ಇಂಜಿಬಲ್ ಆಗ್ತದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.